ಉದ್ಯಮಿ ವೈಶಾಖ್ ಅಂತ್ಯಕ್ರಿಯೆ ವೇಳೆ ಹೈ ಡ್ರಾಮಾ ನಡೆದಿದೆ. ಗೆಳೆಯನನ್ನ ನೋಡಲು ಬಂದಂತಹ ಕೃಷಿಗೆ ನಿರಾಸೆಯಾಗಿದೆ. ಕುಟುಂಬಸ್ಥರಿಂದ ವಿರೋಧ ವ್ಯಕ್ತವಾಗಿದ್ದು ಅಳುತ್ತಾ ಕೃಷಿ ವಾಪಸ್ ನಡೆದಿದ್ದಾರೆ. ಇನ್ನು ಮೃತದೇಹ ನೋಡೋದಕ್ಕೆ ಬಿಡದಂತಹ ವೈಶಾಖ್ ರವರ ಮಾವ ಕಾರಿನಲ್ಲಿ ಹಣೆ ಚಚ್ಚಿಕೊಂಡು ಕಣ್ಣೀರಾಕಿದ ಕೃಷಿ. ಸಂಬಂಧಿಕರ ವಿರೋಧ ಕಣ್ಣೀರಿಡುತ್ತಾ ಕೃಷಿ ತಾಪಂಡ ವಾಪಸ್ ಆಗಿರುವಂತದ್ದು. ಉದ್ಯಮಿ ವೈಶಾಖ್ ಅಂತ್ಯಕ್ರಿಯೆ ವೇಳೆ ಹೈ ಡ್ರಾಮಾ ನಡೀತಾ ಇದೆ. ಗೆಳೆಯನನ್ನ ನೋಡೋದಕ್ಕೆ ಬಂದಂತಹ ಕೃಷಿ ಅವರಿಗೆ ನಿರಾಸೆ ಆಗಿದೆ. ಇನ್ನು ಕುಟುಂಬಸ್ಥರು ವೈಶಾಖ್ ರವರ ಅಂತಿಮ ದರ್ಶನವನ್ನ ಮಾಡಬಾರದು ಅನ್ನುವಂತಹ ವಿರೋಧವನ್ನ ವ್ಯಕ್ತಪಡಿಸಿದಂತಹ ಹಿನ್ನೆಲೆ ಅಳುತ್ತಲೇ ಕೃಷಿ ವಾಪಸ್ ನಡೆದಿದ್ದಾರೆ. ಮೃತದೇಹ ನೋಡೋದಕ್ಕೆ ವೈಶಾಖ್ ರವರ ಮಾವ ಕೃಷಿಗೆ ಒಂದು ಪರ್ಮಿಷನ್ ಅನ್ನ ನೀಡಿದಂತಹ ಕಾರಣ ಕಾರಿನಲ್ಲಿ ಕುಳಿತು ಹಣೆ ಚಚ್ಚಿಕೊಂಡು ಕೃಷಿ ತಾಪಂಡ ಕಣ್ಣೀರು ಹಾಕಿದ್ದಾರೆ. ವೈಶಾಖ್ ರವರನ್ನ ನೋಡಬಾರದು ಅನ್ನುವಂತಹ ಸಲುವಾಗಿ ಸಂಬಂಧಿಕರು ಕೃಷಿ ತಾಪಂಡರಿಗೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಕಣ್ಣೀರಿಡುತ್ತಾ ಕೃಷಿ ತಾಪಂಡ ವಾಪಸ್ ಬಂದಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಕ್ರೈಮ್ ಬ್ಯೂರೋ ರಿಪೋರ್ಟರ್ ಗಂಗಾಧರ್ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಗಂಗಾಧರ್, ಬೆಳಗ್ಗಿನಿಂದಲೂ ಕೂಡ ಕೃಷಿ ತಾಪಂಡರವರ ಗೆಳೆಯನ ಒಂದು ವಿಚಾರ ಎಲ್ಲಾ ಕಡೆ ಸುದ್ದಿ ಆಗ್ತಿದೆ. ಇನ್ನು ಅಂತಿಮ ಕ್ರಿಯೆ ಕೂಡ ನಡೆದಿದೆ. ಆದ್ರೆ ಚಾಮರಾಜಪೇಟೆ ಚಿತಾಗಾರದಲ್ಲಿ ಏನಿದು ಹೈ ಡ್ರಾಮಾ ಅನ್ನುವಂತಹ ಒಂದು ಸುದ್ದಿ ವ್ಯಕ್ತವಾಗ್ತಿದೆ. ಏನಿದೆ ಹೆಚ್ಚಿನ ಮಾಹಿತಿ ಗಂಗಾಧರ್? ಪ್ರಮುಖವಾಗಿ ಚಾಮರಾಜಪೇಟೆಯ ಚಿತಾಗಾರದಲ್ಲಿ ಅಂತ್ಯಕ್ರಿಯೆ ಅಂದ್ರೆ ಅದೆಲ್ಲ ಪ್ರೊಸೀಜರ್ ಏನ್ ಮಾಡ್ತಾ ಇದ್ರು, ಆ ಸಂದರ್ಭದಲ್ಲಿ ಅಲ್ಲಿ ಆ ಕೃಷಿ ತಪ್ಪಂಡ ಕೂಡ ಬಂದಿರುವಂತದ್ದು. ಅವರ ಒಂದು ಅಂತಿಮ ದರ್ಶನ ಮಾಡಬೇಕು, ಮುಖ ನೋಡಬೇಕು ವೈಶಾಖದು ಅಂತೇಳಿ. ಆ ಸಂದರ್ಭದಲ್ಲಿ ಖುದ್ದಾಗಿ ಅಂದ್ರೆ ಮೇಘ ಆಗಿರಬಹುದು ಅಥವಾ ವೈಶಾಖ್ ಅವರ ಕುಟುಂಬಸ್ಥರೆಲ್ಲರೂ ಕೂಡ ಆ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಸಂದರ್ಭದಲ್ಲಿ ಇಲ್ಲಿ ಮೇಘ ಅವರ ಮಾವ ಅಂತಂದ್ರೆ ಪ್ರಮುಖವಾಗಿ ಅವರ ಕುಟುಂಬಸ್ಥರೊಬ್ರು ಇವರ ಮೇಲೆ ಒಂದು ಗರಂ ಆಗಿರುವಂತಹ ಒಂದು ಪ್ರಸಂಗ ಕೂಡ ಆಯ್ತು. ಇಲ್ಲಿ ನೀವು ಬರುವಂತ ಅವಶ್ಯಕತೆ ಇಲ್ಲ, ನೋಡುವಂತ ಅವಶ್ಯಕತೆ ಕೂಡ ಇಲ್ಲ, ನೀವು ಇಲ್ಲಿ ಸುಮ್ಮನೆ ಇಲ್ಲಿ ಬರುವಂತ ಅವಶ್ಯಕತೆ ಇಲ್ಲ, ನೀವು ಇಲ್ಲಿಂದ ಹೊರಡಿ ಅಂತ ಹೇಳಿದ್ದಾರೆ. ಆದ್ರೆ ಆ ಸಂದರ್ಭದಲ್ಲಿ ಕೃಷಿ ತಪ್ಪಂಡ ಅವರ ಸ್ನೇಹಿತೆ ಕೂಡ ಜೊತೆಲಿದ್ದಾಗ ಅವರು ರಿಕ್ವೆಸ್ಟ್ ಮಾಡ್ತಾ ಇರ್ಬೋದು. ಅಂದ್ರೆ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ, ಅವರು ಕೂಡ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ, ಇಲ್ಲ ಸರ್ ದಯವಿಟ್ಟು ವಿಡಿಯೋ ನೋಡ್ಕೊಂಡು ಹೋಗ್ತೀವಿ ಅಂತೇಳಿ. ಇಲ್ಲ ನೀವು ಬರುವಂತದ್ದು ಎಲ್ಲ ಬೇಕಾಗಿಲ್ಲ, ನೀವು ನೋಡುವಂತದ್ದು ಕೂಡ ಬೇಕಾಗಿಲ್ಲ, ದಯವಿಟ್ಟು ಇಲ್ಲಿಂದ ಹೊರಡಿ ಅಂತೇಳಿ ಅವ್ರು ಹೇಳಿದ್ದಾರೆ. ಆ ಕ್ಷಣದಲ್ಲಿ ವಿತಿನ್ ಸೆಕೆಂಡ್ಗಳಲ್ಲಿ ಅವರು ಅಲ್ಲಿಂದ ಹತ್ಕೊಂಡು ಅವ್ರು ಹೊರಟೋಗುವಂತದ್ದು, ಆ ಬಳಿಕ ಕಾರಲ್ಲಿ ಕೂತ್ಕೊಂಡು ತಲೆ ಚೆಚ್ಕೊಳ್ಳುವಂತದ್ದು ನಿಜ ಘಟನೆ ಕೂಡ ನಡೆದಿರುವಂತದ್ದು. ಇವೆಲ್ಲವೂ ನೋಡಿದ್ರೆ ಭಾವನಾತ್ಮಕವಾಗಿ ಜೊತೆಯಲ್ಲಿ ಅಂದ್ರೆ ಅವರ ಒಡನಾಟ ಹೇಗಿತ್ತು, ವೈಶಾಖ್ ಅವರು ಮತ್ತೆ ಕೃಷಿ ತಪ್ಪಂಡ ಜೊತೆಯಲ್ಲಿ ಅವರ ಒಡನಾಟ ಮತ್ತೆ ಅವರ ಸ್ನೇಹ ಬಾಂಧವ್ಯ ಆಗಿರ್ಬೋದು, ಅವರು ತುಂಬಾ ಕ್ಲೋಸ್ ಆಗಿ ಇದ್ರು ಅಂತೇಳಿ ಅವರ ಮೇಘನ ಕೂಡ ಒಂದು ಗಂಭೀರವಾದಂತಹ ಆರೋಪವನ್ನ ಅವರ ಪತ್ನಿ ಮಾಡ್ತಾ ಇರುವಂತದ್ದು. ಜೊತೆಗೆ ಅವರಿಬ್ಬರಿಗೂ ಕೂಡ ಸಂಬಂಧ ಇತ್ತು ಅಂತೇಳಿ ಅವರು ದೂರಿನಲ್ಲಿ ಕೂಡ ಒಂದು ಉಲ್ಲೇಖವನ್ನ ಕೂಡ ಮಾಡಿದ್ದಾರೆ. ಆದ್ರೆ ಯಾವುದೇ ರೀತಿ ಅಂದ್ರೆ ತನ್ನ ಗಂಡ ಈ ಒಂದು ಮಾಡಿಕೊಳ್ಳುವುದರ ವಿಚಾರವಾಗಿ ಯಾವುದೇ ರೀತಿ ಯಾರ ಮೇಲೂ ಕೂಡ ನಮಗೆ ಅನುಮಾನ ಇಲ್ಲ. ಆದ್ರೆ ಈ ಪ್ರಕರಣದ ತನಿಖೆಯನ್ನ ಮಾಡಬೇಕು, ಇದರ ಏನ್ ಕಾರಣ ಅಂತೇಳಿ ನೀವೇ ಪತ್ತೆ ಮಾಡಬೇಕು ಅಂತೇಳಿ ಅವರು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಜೊತೆಗೆ ಆರ್ ನಗರ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಯುಡಿಆರ್ ಕೂಡ ದಾಖಲಾಗಿದ್ದು ಆ ಬಗ್ಗೆ ತನಿಖೆಯನ್ನ ಕೂಡ ನಡೆಸಲಾಗ್ತಾ ಇದೆ. ಯಾಕಂದ್ರೆ ಅಂದ್ರೆ ಇದು ಕೌಟುಂಬಿಕ ವಿಚಾರವಾಗಿ ಆದಂತಹ ಸಮಸ್ಯೆಗಳ ಒಂದು ವಿಚಾರ, ಒಂದು ಅವರ ಫ್ಯಾಮಿಲಿ ಮ್ಯಾಟರ್ ಆಗಿರ್ಬೋದು, ಮತ್ತೆ ತುಂಬಾ ಇವರು ಡಿಪ್ರೆಷನ್ ಅಲ್ಲಿ ವೈಶಾಖ್ ಇದ್ದ ಅಂತೇಳಿ ಜೊತೆಯಲ್ಲಿ ಕಳೆದ ಇತ್ತೀಚಿನ ದಿನಗಳಲ್ಲಿ ಅವರು ಕೌನ್ಸಿಲಿಂಗ್ ಹೋಗಿ ಬರುವಂತದ್ದು ಮತ್ತೆ ಟ್ರೀಟ್ಮೆಂಟ್ ಅನ್ನ ಪಡ್ಕೊಳ್ತಾ ಇರುವಂತಹ ವಿಚಾರ ಕೂಡ ಈಗ ಬೆಳಕಿಗೆ ಬರ್ತಾ ಇದೆ. ಅದೇ ನಿನ್ನೆ ರಾತ್ರಿ ಈ ಒಂದು ಘಟನೆ ಆಗೋಕೆ ಮುನ್ನ ಕಳೆದ 1.5 ತಿಂಗಳಿಂದಲೂ ಕೂಡ ಪತಿ ಜೊತೆ ಆಗಲಿ ಅವರ ಮಗನ ಜೊತೆ ಮಾತಾಡಿರಲಿಲ್ಲ. ಆದ್ರೆ ನಿನ್ನೆ ರಾತ್ರಿ ಅವ್ರು ಮೆಸೇಜ್ ಹಾಕಿರುವಂತದ್ದು, ಆ ಬಳಿಕ ಆತ ಕೊಂಡಿರುವಂತದ್ದು. ಸದ್ಯಕ್ಕೆ ಪ್ರಕರಣವನ್ನು ದಾಖಲು ಮಾಡ್ಕೊಂಡಿದ್ದಾರೆ. ಈಗ ಪ್ರೈಮರಿಯಾಗಿ ಸ್ಟೇಟ್ಮೆಂಟ್ ತೆಗೆದುಕೊಂಡಿದ್ದಾರೆ ನಿನ್ನೆ ರಾತ್ರಿ ಕೃಷಿ ತಪ್ಪಣ್ಣ ಬಳಿ. ಧನ್ಯವಾದಗಳು ನಿಮ್ಮೆಲ್ಲ ಮಾಹಿತಿಗಾಗಿ.